ನಮಸ್ಕಾರ ರೀ ಎಲ್ಲರಿಗೂ. ಶೇಂಗಾ ಉಂಡೆ ಮಾಡಿದ್ದೆ ನಾನು. ಅದು ಶೇಂಗಾ ಉಂಡೆ ಮಾಡೋದು ಹೆಂಗೆ ಅಂತಂದು ರೆಸಿಪಿ ಹೇಳ್ತೀನಿ, ನೋಡೋಣ ಬರ್ರಿ. ಮೊದಲು 1 kg ಆಗುವಷ್ಟು ಶೇಂಗಾ ಕಾಳು ತೊಗೊಂಡೇನಿ ರೀ. ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊತೇನೆ ರೀ ಚಂದಾಗ. ಗ್ಯಾಸ್ ಸಣ್ಣ ಇಟ್ಕೋರಿ, ಅಂದ್ರೆ ಚಂದಾಗಿ ಹುರಿದು ಅದು ಶೆಪ್ಪಿ ಬೇಸ್ತೈತಿ ಮ್ಯಾಗಿಂದ. ಬೆಚ್ಚಿಂದಾದ್ಮೇಲೆ ಈ ಥರ ಕಣ್ಣು ಕುಂತಾವ ನೋಡ್ರಿ, ಆ ಥರ ಹುರಿಬೇಕು. ಹಂಗೆ ಅಷ್ಟೂ ಅದೇ ಥರನ ಹುರ್ಕೊಳಕತ್ತೇನಿ. ಹುರ್ಕೊಂಡು ಸಣ್ಣಗೆ ಅಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕ್ರಿ. ಇಟ್ಕೊಂಡಾದ್ಮೇಲೆ ಅದನ್ನು ಒಂದು ಮರಕ್ಕೆ ಹಾಕಿ ಕೇರಿ ಸೆಪ್ಪಿ ತೆಗೆದು ಇಟ್ಕೊಂಡೇನಿ ರೀ ಅದನ್ನು, ಶೇಂಗಾ ಬೀಜನ. ಈಗ ಪಾಕ ಮಾಡೋಕೆ ಗ್ಯಾಸ್ ಮೇಲೆ ಒಂದು ದಬ್ರಿ ಇಟ್ಕೊಂಡು ಅದಕ್ಕೆ ಪಾಕ ಮಾಡೋಕೆ ಶೇಂಗಾ ಎಷ್ಟಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಂಡೇನಿ ರೀ. ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ ರೀ ಅದನ್ನ ಬೆಲ್ಲನ. ಬೆಲ್ಲ ಸಣ್ಣಗೆ ಇಟ್ಕೋರಿ ಗ್ಯಾಸ್. ಬೆಲ್ಲ ಚಂದ ಕರಬೇಕು, ಇಲ್ಲಿಕಂದ್ರೆ ತಳ ಹಿಡಿತೈತಿ. ಈ ಥರ ಕಂಟಿನ್ಯೂ ಹಂಗೆ ತಿರುಗಿಸ್ಕೊತಾನೆ ಇರ್ರಿ, ಕೈ ಬಿಡಬೇಡ್ರಿ. ಈಗ ಪಾಕ ಬಂದೈತಿಲ್ಲ ಅಂತಂದು ನೋಡೋಕೆ ಒಂದು ಪ್ಲೇಟ್ ಒಳಗೆ ನೀರು ಹಾಕಿ ಇಟ್ಕೊಂಡಿದ್ದೆ ರೀ. ಅದು ಪೂರ ಗಟ್ಟಿ ಆತಂದ್ರೆ ಸ್ವಲ್ಪ ಉಂಡು ಗಟ್ಟಿ ಹಾಕವ್ರಿ, ಅದು ಸ್ವಲ್ಪ ಮೆತ್ತಗನೆ ಇರಬೇಕು. ಈಗ ಪಾಕ ಬಂದೈತಿ, ಅದಕ್ಕೆ ಏಲಕ್ಕಿ ಹಾಕತ್ತೇನೆ ರೀ. ಶೇಂಗಾ ಬೀಜನೂ ಹಾಕಾಕತ್ತೀನಿ. ಹಾಕಿ ಒಂದು ಸ್ವಲ್ಪ ಶೇಂಗಾ ಬೀಜಕ್ಕೆ ಅವೆಲ್ಲ ಪಾಕೆಲ್ಲ ಹತ್ತುವರೆಗೂ ಕೈ ಆಡಿಸ್ಕೋಬೇಕ್ರಿ ಅದನ್ನು. ಆಮೇಲೆ ಹುರ್ಕಡ್ಲಿ ಹಿಟ್ಟು ತೊಗೊಂಡಿದ್ದೆ ರೀ ನಾನು, ಅಂದರೆ ನಮ್ಮ ಮನೆಯೊಳಗೆ ರೆಡಿ ಮಾಡಿದ್ದೆ ಹಿಟ್ಟು ರೀ ಅದು. ನೀವು ಬೇಕಂದ್ರೆ ಪುಟಾಣಿ ಹಿಟ್ಟು ತೊಗೊಂಡು ಯೂಸ್ ಮಾಡ್ಕೋಬೋದು. ಅದಕ್ಕೆ ಎಷ್ಟು ಬೇಕು ನೋಡ್ರಿ, ಅದಕ್ಕೆ ಸ್ವಲ್ಪ ಹಿಡಿಯೋಷ್ಟು ಪುಟಾಣಿ ಹಿಟ್ಟು ಹಾಕತ್ತೀನಿ ರೀ. ಅದಕ್ಕೆ ಹಾಕಿ ಹಿಂಗೆ ಕೈ ಆಡಿಸ್ಕೊತ ಇದ್ದೇನೆ ರೀ. ಆಮೇಲೆ ಸ್ವಲ್ಪ ತಣ್ಣಗೆ ಆಗಿಂದ ಉಂಡೆ ಕಟ್ಬೇಕ್ರಿ, ಇಲ್ಕಂದ್ರೆ ಕೈ ಸುಡ್ತೈತಿ, ಬಿಸಿ ಜಾಸ್ತಿ ಇರ್ತೈತಲ್ಲ ಅದ್ರ ಸಲುವಾಗಿ. ಹದ ಗೊತ್ತಾಕೈತ್ರಿ ನಿಮ್ಗೆ ಅದು ಎಷ್ಟು ಹಾಕ್ಬೇಕಂತಂದು. ಈ ಹದಕ್ಕೆ ಬರ್ಬೇಕು ನೋಡ್ರಿ ಅದು. ಈ ಹದಕ್ಕೆ ಬಂದಾದ್ಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಕಟ್ಕೊಳ್ರಿ. ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆ ಆದರೂ ಹಚ್ಕೊಂಡು ಉಂಡೆ ಕಟ್ರಿ, ಹಂಗೆ ಕಟ್ಟಾಕೋಬೇಡ್ರಿ, ಅಂಟುತ್ತೆ ಕೈಗೆ. ನಾ ಅದೇ ಥರ ಒಂದೊಂದಾಗಿ ಉಂಡೆ ಕಟ್ಟಾತೇನೆ ರೀ. ಇದೇ ಥರ ಎಲ್ಲನೂ ಉಂಡೆ ಕಟ್ಕೊಂಡೇನಿ ರೀ ನಾನು. ನೋಡಿರಿ, ನಿಮ್ಗೆ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ರೆಸಿಪಿ ಒಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ.